ನೋಡಿ, ಈ ಟಿಕೆಟ್ ವಿಚಾರದಲ್ಲಿ ತುಂಬ ಬಿರುಸಿನ ಪೈಪೋಟಿ ಅಂತೂ ಇದೆ. ಯಡಿಯೂರಪ್ಪ ಅವರು, ಅನಂತರದಲ್ಲಿ ವಿಜಯೇಂದ್ರ ಅವರು, ಸಂತೋಷ್ ಅವರು, ಜೋಶಿ ಅವರು ಎಲ್ಲರೂ ಕೂಡ ದೆಹಲಿಯಲ್ಲಿದ್ದು ಸಾಕಷ್ಟು ಮಾತುಕತೆ ನಡೆಸಿದ ಹೊರತಾಗಿಯೂ ಕೂಡ ಒಂದೇ ಒಂದು ಟಿಕೆಟು ಕರ್ನಾಟಕದ ಮಟ್ಟಿಗೆ ಆಚೆ ಬಂದಂಗಿಲ್ಲ. ಮುಂದೆ ಟಿಕೆಟ್ ಕೂಡ ಬಂದಿಲ್ಲ. ಯಡಿಯೂರಪ್ಪನವರು ವಾಪಸ್ ಬಂದಿದ್ದಾರೆ, ಮತ್ತೆ ಜಾಯ್ನ್ ಆಗಬಹುದು. ಉಳಿದವರು ಅಲ್ಲೇ ಉಳ್ಕೊಂಡಿರಬೇಕು, ದೆಹಲಿಯಲ್ಲಿ ಇರಲಿ. ಬಟ್ ಈ ಕಡೆ ಕಾಂಗ್ರೆಸ್ ಒಂದು ಸುತ್ತಿನ ಟಿಕೆಟ್ಗಳನ್ನು ಅನೌನ್ಸ್ ಮಾಡಿ ಸೆಕೆಂಡ್ ರೌಂಡ್ಗೆ ಅದು ಕೂಡ ರೆಡಿ ಆಗ್ತಾ ಇದೆ. ಈಗ ನಮಗೆ ಅಸಮಾಧಾನ ಅಂತ ಬಂದಾಗ ಸಿ ಟಿ ರವಿ ಅವ್ರಿಗೆ ಯಾವ ಅಸಮಾಧಾನ ಇದೆಯೋ, ಶೋಭಾ ಕರಂದ್ಲಾಜೆ ಅವ್ರಿಗೆ ಯಾವ ಅಸಮಾಧಾನ ಇದೆಯೋ ಅಥವಾ ಸಮಾಧಾನ ಆಗಿದೆಯೋ, ಪ್ರತಾಪ್ ಸಿಂಹ ಅವರು ರಾಜಮನೆತನದ ಬಗ್ಗೆನೇ ಈಗ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ನನಗೆ ಇನ್ನೊಂದು ಬಾರಿ ಟಿಕೆಟ್ ಸಿಗಬೇಕಾಗಿತ್ತು ಅಂತ ಅನ್ನಿಸಿರಬಹುದು. ಹಾಗಂದ ಮಾತ್ರಕ್ಕೆ ಇನ್ನೊಬ್ಬರಿಗೆ ಟಿಕೆಟ್ ಕೊಡಬೇಕು ಅನ್ನೋ ವಿಚಾರ ಚರ್ಚೆಯಲ್ಲಿದ್ದಾಗ ಹತಾಶರಾಗೋ, ಬೇಸರಕ್ಕೋ, ಹೊಟ್ಟೆ ಕಿಚ್ಚಿಗೋ, ಅಸಹನೆಗೋ ಮಾತಾಡ್ತಾ ಇದ್ದಾರಾ ಪ್ರತಾಪ್ ಸಿಂಹ ಗೊತ್ತಿಲ್ಲ. ಭಾವುಕರಾಗಿದ್ದಾರೆ, ಒಂದು ಸಲ ಅಳುತ್ತಾರೆ ಸೋಷಿಯಲ್ ಮೀಡಿಯಾಗೆ ಬಂದು, ಒಂದು ಸಲ ರಾಜರು ಬಂದ್ಬಿಟ್ಟು ಇಲ್ಲಿ ಯಾರಿಗೋ ಸಲಾಮ್ ಹೊಡಿಬೇಕು, ಅಂಬಾರಿ ಬಿಟ್ಟು ಬಂದ್ಬಿಡ್ತಾರ ಅವರು, ಅರಮನೆ ಬಿಟ್ಟು ಬಂದ್ಬಿಡ್ತಾರಾ, ಕಿರೀಟ ಬಿಟ್ಟು ಬಂದ್ಬಿಡ್ತಾರಾ, ಇಲ್ಲಿ ಬೆಂಗಳೂರು ಅರಮನೆ ಮುಂದೆ ನಿಂತ್ಕೊಂಡ್ಬಿಡ್ತಾರ ಅವರು. ಇನ್ಮೇಲೆ ಪಾರ್ಟಿ ಕೆಲಸಗಳಿಗೆಲ್ಲ ಬೆಂಗಳೂರು ಅರಮನೆ ಮೈದಾನ ಬಿಟ್ಕೊಡ್ಬಹುದು ಅವರು, ಅವ್ರದ್ದು ಆಸ್ತಿ ಇನ್ನೊಂದು ಏನೇನೋ ಮಾತಾಡ್ತಾ ಇದ್ದಾರೆ. ಸೊ ಈ ಟಿಕೆಟ್ಗಳ ವಿಚಾರದಲ್ಲಿ ಒಂದು ರೂಲಿಂಗ್ ಪಾರ್ಟಿಯ ನಾಯಕರುಗಳು ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ ಅಂತ ಒಂದು. ಹಾಗಂದು ಮಾತ್ರಕ್ಕೆ ಈ ರೂಲಿಂಗ್ ಪಾರ್ಟಿಯನ್ನು ನಾವು ಕೆಡವಿ ಹಾಕ್ತೀವಿ ಅಂತ ಹುಮ್ಮಸ್ಸಲ್ಲಿರ್ತಕ್ಕಂತಹ ಕಾಂಗ್ರೆಸ್ನ ತಂತ್ರಗಳು ಹೇಗಿದೆ? ಕಾಂಗ್ರೆಸ್ನಲ್ಲೂ ಕೂಡ ಕ್ಯಾಂಡಿಡೇಟ್ಗಳ ಕೊರತೆ ಇದೆಯಾ? ಕ್ಯಾಂಡಿಡೇಟ್ ಕೊರತೆ ಅಂದರೆ ಅಯ್ಯೋ ಆಕಾಂಕ್ಷಿಗಳಿಗೇನು ಸ್ವಾಮಿ, ಒಂದೊಂದು ಕ್ಷೇತ್ರಕ್ಕೆ 10 ಜನ ಬೇಕಾದ್ರೆ ಅರ್ಜಿ ಹಾಕ್ತಾರೆ ಅಂತ ಹೇಳಬಹುದು. ವಿನ್ನಬಿಲಿಟಿ, ಗೆಲ್ಲುವ ಅರ್ಹತೆ, ಗೆಲ್ಲುವ ತಾಕತ್ತು ಅದು ಕೂಡ ನೋಡುತ್ತಲ್ಲ, ಎಲ್ಲ ಪಾರ್ಟಿ ನೋಡ್ತವೆ. ಸೊ ಈ ವಿಚಾರಗಳೇನು ಬೆಳವಣಿಗೆ ಆಗ್ತಾ ಇದೆ, ಮೊದಲಿಗೆ ಯಾವ್ಯಾವ ನಾಯಕರು, ಅದರಲ್ಲೂ ಕೂಡ ಈಗ ಯಡಿಯೂರಪ್ಪನವರ ಕೈ ಮೇಲಾಗ್ತಿದ್ದಂತೆ ಟಿಕೆಟ್ ಹಂಚಿಕೆಯಲ್ಲಿ ಅಂತ ಒಂದು ಮಾತು ಬಂದ ತಕ್ಷಣ ನೀವು ಚೆಕ್ ಮಾಡಿಬೇಕಾದ್ರೆ ಯಾವಾಗೆಲ್ಲ ಯಡಿಯೂರಪ್ಪನವ್ರ ಕೈ ಮೇಲಾಗುತ್ತೋ ಯತ್ನಾಳರು ಒಂದಲ್ಲ ಒಂದು ಕಾರ್ನರಿಂದ ಎದ್ದು ಬಂದು ಮಾತಾಡ್ತಾ ಇರ್ತಾರೆ, ಒಂದಲ್ಲ ಒಂದು ಕಾರ್ನರು. ಹಾಗಾದರೆ ಯಡಿಯೂರಪ್ಪನವರ ಓಟಕ್ಕೆ ಲಗಾಮ ಬಸನಗೌಡ ಪಾಟೀಲ್ ಯತ್ನಾಳ್. ನೀವು ಯಾವಾಗ ಬೇಕಾದ್ರೂ ಚೆಕ್ ಮಾಡಿ ಇತಿಹಾಸದಲ್ಲಿ ಯಡಿಯೂರಪ್ಪನವ್ರ ಕೈ ಎಲ್ಲಿ ಮೇಲಾಗ್ತಿದೆ ಅಂದರೆ ಯತ್ನಾಳರು ಬಂದಿರ್ತಾರೆ. ಹಾಗಾದರೆ ಯತ್ನಾಳರ ಮಾತಂದರೆ ಅದು ಹೈಕಮಾಂಡ್ನ ಒಂದು ವಿಂಗ್ನ ಕಡೆಯಿಂದ ಬಂದಿರೋ ಸಂದೇಶವನ್ನು ಡೆಲಿವರಿ ಮಾಡ್ತಾರೆ ಅವರು, ಗೊತ್ತಿಲ್ಲ, ಐ ಡೋಂಟ್ ನೋ. ಸೊ ಎಲ್ಲ ವಿಚಾರಗಳಲ್ಲಿ ಯಾವ್ಯಾವ ನಾಯಕರು ಮಾತಾಡಿದ್ದಾರೆ ನೋಡಿ, ಆನಂತರ ಚರ್ಚೆ ಶುರು ಮಾಡ್ತೀವಿ. ಈಗ ನಮ್ಮದು ಕಾರ್ಯಕಾರಿಣಿ ಇರ್ತದೆ. ಇಂಥ ಕಾರ್ಯಕಾರಿಣಿಯಲ್ಲಿ ಕೂತಿರ್ತಾರೆ, ನಾವು ಅಲ್ಲೇನು ಕೆಳಗಡೆ ಕೂತಿರ್ತೀವಿ. ರಾಜರು ಕೆಳಗಡೆ ಕೂರ್ಲಿಕ್ಕೂ ರೆಡಿ ಇದ್ದಾರೆ. ಹಾಗೆ ನಮ್ಮ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಬರ್ತಾ ಇರ್ತಾರೆ, ಮೈಸೂರಿಗೆ ಬರ್ತಾ ಇದ್ದಾರೆ ಅಂತಂದರೆ ನಾವು ATM ಹೋಟೆಲ್ ಹತ್ರ ಹೋಗಿ ಬಿಸಿಲಲ್ಲಿ ಇಟ್ಕೊಂಡು ಮುಖ ಹಿಡ್ಕೊಂಡು ನಾವು ಕಾಯ್ತಾ ಇರ್ತೀವಿ. ಮಹಾರಾಜರು ಆ ಥರ ಕಾಯಕ್ಕೂ ಸಿದ್ಧರಾಗಿದ್ದಾರೆ. ಇವತ್ತೂ ಕೂಡ ನಮಗೂ ಕೂಡ ಎಲ್ಲರಿಗೂ ಇದೆ, ಕೇಂದ್ರದಲ್ಲಿ ಇನ್ನೂ ಯಾರು ಏನು ಅಂತ ನಿರ್ಣಯ ಮಾಡಿಲ್ಲ. ಪಾರ್ಲಿಮೆಂಟರಿ ಬೋರ್ಡ್ ಇನ್ನೂ ಮೀಟಿಂಗ್ ಆಗಿಲ್ಲ, ಪ್ರಾಸೆಸ್ ಅಲ್ಲಿ ಇದೆ. ಈ ಸಂದರ್ಭದಲ್ಲಿ ಅನವಶ್ಯಕವಾದಂಥ ಚರ್ಚೆಗಳು ಬಂದಿದೆಯಲ್ಲ, ಅದಕ್ಕೋಸ್ಕರವಾಗಿ ನಾವೆಲ್ಲ ಪಕ್ಷದ ಪರವಾಗಿದ್ದೇವೆ ಮತ್ತು ಈ ಚರ್ಚೆಗಳಿಗೆ ಇನ್ನೂ ಅಂತ್ಯ ಆಗಿಲ್ಲ ಅಂತ ತಿಳಿಸುವಂತ ಒಂದೇ ವಿಷಯ ಇಟ್ಕೊಂಡು ಇಲ್ಲಿ ಬಂದ್ವೇ ಹೊರತು ಬೇರೆ ಏನೂ ಅಲ್ಲ. ಮೈಸೂರಿನ ಮಹಾರಾಜರು ಸಹ ಮೈಸೂರಿನ ಅಭಿವೃದ್ಧಿಗೆ ಸಾಕಷ್ಟು ಒಳ್ಳೆ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಅವ್ರ ಬಗ್ಗೆ ನಮ್ಮ ಕಾರ್ಯಕರ್ತರಾಗ್ಲಿ ಸಾರ್ವಜನಿಕರಾಗ್ಲಿ ಅವರಲ್ಲಿ ಮನವಿ ಮಾಡೋಕ್ಕೆ ನಾನು ಗೋಷ್ಠಿಯನ್ನು ಕಳೆದಿದ್ದೇನೆ. ಅವ್ರ ಬಗ್ಗೆ ಯಾರು ಸಹ ಹಗುರವಾಗಿ ಮಾತಾಡುವಂಥದ್ದು ಬೇಡ ಅಂತಕ್ಕಂಥ ಮನವಿನ ಸಂದರ್ಭದಲ್ಲಿ ನಿಮ್ಮ ಮೂಲಕ ಈ ಸಭೆಗೆ ನಾನು ತಿಳಿಸ್ತಾ ಇದ್ದೇನೆ. ಗೊಂದಲ ಎಲ್ಲೂ ಇಲ್ಲ. ಚುನಾವಣೆ ಅಂತಿದ್ದಂಗೆನೆ ಟಿಕೆಟ್ ಕೇಳೋದು ಎಲ್ಲ ಕಾರ್ಯಕರ್ತ ಒಂದು ಹಕ್ಕು. ಹೈಕಮಾಂಡ್ ನಿಶ್ಚಯ ಮಾಡಿ ಯಾರಿಗೆ ಟಿಕೆಟ್ ಅನ್ನತ್ತೋ ಉಳಿದವರು ಅವರೆಲ್ಲರೂ ಕೂಡ ಸಹಕಾರ ಕೊಡುವಂಥ ವ್ಯವಸ್ಥೆ ಭಾರತೀಯ ಜನತಾ ಪಕ್ಷದ ಮುಂಚಿನೂ ಕೂಡ ಇದೆ. ಇವತ್ತು ಸಂಜೆನೂ ಕೂಡ ದೆಹಲಿಯಲ್ಲಿ CEC ಮೀಟಿಂಗ್ ಇರೋದ್ರಿಂದ ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ನಮ್ಮೆಲ್ಲರ ಗುರು ಹಿರಿಯರ ಆಶೀರ್ವಾದದಿಂದ ಖಂಡಿತವಾಗಿಯೂ ಈ ಬಾರಿ ನನಗೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟಿನ ನಿರೀಕ್ಷೆ ನಾನಿದೆ. ಸಿಗದೆ ಹೋದಂಥ ಪ್ರಶ್ನೆನೇ ಬರಲ್ಲ, ಯಾವುದೇ ಕಾರಣಕ್ಕೂ ಆ ಪ್ರಶ್ನೆ ಉದ್ಭವ ಆಗಲ್ಲ. 100ಕ್ಕೆ 100 ವಿಶ್ವಾಸ ಇದೆ. ನಿನ್ನೆ ನಮ್ಮೆಲ್ಲರೂ ಕೂಡ ಹಿರಿಯರಂತ ಯಡಿಯೂರಪ್ಪನವರು ಕೂಡ ಸಂಪೂರ್ಣ ಹಿಂದೂ ಪರ ಅಜೆಂಡಾ ಹಿಡಿದಂಥ ಪ್ರತಾಪ್ ಸಿಂಹ ಆಗಿರ್ಬೋದು, ಶೋಭಾ ಕರಂದ್ಲಾಜೆ ಅವ್ರದೇ ಒಂದು ಟಿಕೆಟ್ಗಳ ಡೌಟ್ ಅಂತ ಇದ್ದಾರೆ. ಈಗ ಅವ್ರು ಅದಾರಲ್ಲ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯ ಮಗ, ಅವ್ರ ಜೀವನನೇ ಇದೇ ಮಾಡ್ಯಾರ. ಅವ್ರ ಅಪ್ಪ ಮಕ್ಕಳು ಬರೇ BJP ಅಭ್ಯರ್ಥಿಗಳು ಸೋಲಿಸಿರ್ಬೇಕು, ನನಗೆ ಸೋಲಿಸಲಿಕ್ಕೆ ವಿಜೇಂದ್ರ ರೊಕ್ಕ ಕೊಟ್ಟು ಕಳಿಸಿದ್ದ. ಅವ್ರ ದಂಧ ಅದು ಐತಿ. ಒಟ್ಟೆ ಅವ್ರ ಅಪ್ಪ ಅಲ್ಲಿ ರಾಘವೇಂದ್ರ ಕೇಂದ್ರ ಕ್ಯಾಬಿನೆಟ್ ಮಂತ್ರಿ ಆಗ್ಬೇಕು, ಸಣ್ಣ ಮಗ ಮುಖ್ಯಮಂತ್ರಿ ಆಗ್ಬೇಕು, ಇನ್ನೂ ಮನೆಗೆ ಚಳ್ಳಿ ಮಿಳ್ಳಿ ಅದಾವೆ, ಅವೆಲ್ಲ ರಾಜ್ಯಸಭಾ ವಿಧಾನ ಪರಿಷತ್ ಆಗ್ಬೇಕು.
ಬೆಕ್ಕನಾಯಿ ಜಡ್ ಪಿ ಮೆಂಬರ್ ಆಗ ಇದು ಯಡಿಯೂರಪ್ಪನ ಕೊನೆಯ ಕನಸು ಇದು. ಯಡಿಯೂರಪ್ಪ ಎಂದೂ ಲಿಂಗಾಯತರಿಗೆ ಏನೇನು ಉದ್ಧಾರ ಮಾಡಿಲ್ಲ, ಕುಟುಂಬ ಉದ್ಧಾರ ಮಾಡಿಕೊಡ್ಯಾರ. ಮತ್ತು ಯಡಿಯೂರಪ್ಪನೇ ಲಿಂಗಾಯತಲ್ಲ ಮೊದಲೇದು, ಒಂದು 3-4 ಸ್ವಾಮಿಗಳನ್ನ ಹಿಡ್ದಾನ, ಅವಕ್ಕೆ ರೊಕ್ಕ ಕೊಡ್ತಾನೆ, ಅವನ ಪರವಾಗಿ ಅವರು ಸ್ವಾಮಿಗಳು ತಥಾಸ್ತು ಅಂತೇಳಿ ಆಶೀರ್ವಾದ ಕೊಟ್ಕೋತ ಕೂತಾರ ಅವರು. ಈಗಾದ್ರೆ ಪಾರ್ಟಿ ಈ ಚುನಾವಣೆ ಮುಗಿದ ಮ್ಯಾಗೆ ಇವ್ರು ಯಡಿಯೂರಪ್ಪನವ್ರ ಬಂಡವಾಳನ ಬಿಸ್ತಿನಲ್ಲ. ಹಿಂದೂಪರ ಅಜೆಂಡಾ ಹಿಡಿದಂತ ಅವ್ರದ್ದು ಚರ್ಚೆಯಲ್ಲಿದೆ, ಅವ್ರು ಕೂಡ ನೀವು ಟ್ರೈ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅದು ಕೂಡ ಚರ್ಚೆಯಲ್ಲಿದೆ. ಆದರೆ ಇನ್ನೂ ಅಂತಿಮ ಆಗಿಲ್ಲ, ಇನ್ನೂ ನಡೀತದೆ. ನೋಡೋಣ, ಇನ್ನೂ ಟೈಮ್ ಇದೆ, ಇನ್ನೂ ಎಲೆಕ್ಷನ್ ಕೂಡ ಡಿಕ್ಲೇರ್ ಆಗಿಲ್ಲ. ಸೊ ಎಲ್ಲ ಅಳದು ತೂಗಿ ಚರ್ಚೆ ಮಾಡಿ ಗೋಷ್ಠಿ ಮಾಡ್ತಾರೆ ಎಲ್ಲ ಎರಡು. ಅಕಸ್ಮಾತ್ ಹೈಕಮಾಂಡ್ ಅವ್ರು ಪ್ರಿಯಾಂಕಾ ಅವ್ರನ್ನ ಚಿಕ್ಕೋಡಿಯಿಂದ ನಿಲ್ಲಿಸಿ ಅಂತಂದ್ರೆ ನೋಡೋಣ, ಚರ್ಚೆ ನಡೀತಾ ಇದೆ, ಇನ್ನೂ ಅಂತಿಮ ಆಗಿಲ್ಲ. ಇನ್ನೊಂದು ಸುತ್ತಿನ ಮಾತುಕತೆ ಮಾಡ್ತೀವಿ ಜಿಲ್ಲಾ ಎಲ್ಲ ನಾಯಕರು ಕೂಡಿ. ಅವಾಗ ಅವ್ರು ಏನು ಹೇಳ್ತಾರೆ ವರಿಷ್ಠರು ವೇಟ್ ಕಾದು ನೋಡೋಣ.